ನಮಸ್ತೆ. ಚಿಂತಾಮಣಿ ನ್ಯೂಸ್ ಕನ್ನಡ ವೀಕ್ಷಕರಿಗೆ ಸ್ವಾಗತ. ವೀರ ಮದಕರಿ ನಾಯಕರ ಕ್ಷೇಮಾಭಿವೃದ್ಧಿ ಸಂಘದಿಂದ 14ನೇ ವಾರ್ಷಿಕೋತ್ಸವ ಸಮಾರಂಭವನ್ನು ಆಚರಿಸಲಾಯಿತು. ವಾಲ್ಮೀಕಿ ಪುತ್ಥಳಿ ಬಳಿ ಪೂಜೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ನಂತರ ಪಲ್ಲಕ್ಕಿಗಳೊಂದಿಗೆ ರಾಜಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಯಿತು. ತಮಟೆಗಳು ಬಾರಿಸುತ್ತಾ ಮುಖಂಡರುಗಳು ಕುಣಿದು ಕುಪ್ಪಳಿಸಿದರು. ಮಹಿಳೆಯರು ಕಳಶಗಳೊಂದಿಗೆ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು. ವೇದಿಕೆ ಕಾರ್ಯಕ್ರಮ ವಾಲ್ಮೀಕಿ ಭವನದಲ್ಲಿ ನೆರವೇರಿತು. ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮಾಡಲಾಯಿತು. ಗಣ್ಯರಿಗೆ ಮತ್ತು ಯೋಧರಿಗೆ ಸನ್ಮಾನ ಮಾಡಲಾಯಿತು. ನಂತರ ಮಾತನಾಡಿದ ಸಂಘದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಶ್ರೀ ಎನ್ ಹನುಮಂತ ನಾಯಕ ಸಾಗನಹಳ್ಳಿರವರು ಮಾತನಾಡಿ, ನಾಯಕ ಜನಾಂಗದವರಿಗೆ ಹಾಗೂ ಎಲ್ಲ ಜನಾಂಗ ಬಡವರಿಗೆ ಆಗುತ್ತಿದ್ದ ತೊಂದರೆಗಳನ್ನು ತಡೆಗಟ್ಟುವುದಕ್ಕಾಗಿ ನಾನು ಸಂಘಟನೆಗಳನ್ನು ಕಟ್ಟಬೇಕಾಯಿತು. ಆ ಸಮಯದಲ್ಲಿ ನಮ್ಮ ಜನಾಂಗದಲ್ಲಿ ಸಂಘಟನೆಗಳು ನಿಷ್ಕ್ರಿಯವಾಗಿದ್ದವು. ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಂಘಟನೆ ಕಟ್ಟಲು ಮುಂದೆ ಬರಬೇಕಾಯಿತು. ಆ ಸಮಯದಲ್ಲಿ ಕೆಲವರಿಂದ ಬಹಳಷ್ಟು ತೊಂದರೆಗಳನ್ನು ಅನುಭವಿಸಬೇಕಾಯಿತು. ಎಲ್ಲವನ್ನೂ ಎದುರಿಸಿಕೊಂಡು ಮುಂದೆ ಸಾಗುತ್ತಾ ಬಂದಿರುತ್ತೇನೆ. ಗೌರಿಬಿದನೂರು ನಗರದಲ್ಲಿರುವ ಶ್ರೀ ಮಹರ್ಷಿ ವಾಲ್ಮೀಕಿ ಪುತ್ಥಳಿಯನ್ನು ಖುದ್ದು ನಾನೇ ನಿಂತು ಕೆಲಸವನ್ನು ಮಾಡಿಸಿರುತ್ತೇನೆ. ವಾಲ್ಮೀಕಿ ವೃತ್ತ ನಾಮಕರಣ ಮಾಡಿಸುವುದಕ್ಕಾಗಿ, ನಂತರ ವಾಲ್ಮೀಕಿ ಪುತ್ಥಳಿ ನಿರ್ಮಾಣ ಮಾಡಿಸುವುದಕ್ಕಾಗಿ ರಸ್ತೆ ತಡೆ ಚಳವಳಿಗಳನ್ನು ಮಾಡಬೇಕಾಯಿತು. ನಮ್ಮ ಬಳಿ ಹೋರಾಟಗಳು ಮಾಡಿರುವ ಬಗ್ಗೆ ದಾಖಲೆಗಳು ಇವೆ. ಕಾರ್ಯಕ್ರಮ ನಡೆಯುತ್ತಿರುವ ಈ ವಾಲ್ಮೀಕಿ ಭವನವೂ ಸಹ ನಮ್ಮ ಸಂಘಟನೆಯ ಹೋರಾಟದಿಂದಲೇ ಆಗಿದೆ ಎಂದು ಈ ಸಂದರ್ಭದಲ್ಲಿ ನೆನೆಸಿಕೊಳ್ಳುತ್ತಿದ್ದೇನೆ. ಕಾರ್ಯಕ್ರಮದಲ್ಲಿ ಪ್ರಭಾವಿ ಮುಖಂಡರುಗಳಾದ ಶ್ರೀಯುತ ತಿಪ್ಪಣ್ಣ ನಾಯಕ ದೇವನಹಳ್ಳಿರವರು ಹಾಗೂ ಶ್ರೀ ಮಾರುತಿ ಗುರೂಜಿರವರು ದಿವ್ಯ ಸಾನ್ನಿಧ್ಯ ವಹಿಸಿದ್ದರು. ಸಿದ್ದಾರೂಢ ಸ್ವಾಮೀಜಿ, ಶ್ಯಾಮಲಮ್ಮ ಮಾತಾಜಿ, ಗಂಗಾಧರಪ್ಪ ಸ್ವಾಮೀಜಿ ಉಪಸ್ಥಿತರಿದ್ದರು. ಸನ್ಮಾನ್ಯ ಶ್ರೀಯುತ ಎನ್.ಎಚ್. ಶಿವಶಂಕರ ರೆಡ್ಡಿ ಮಾಜಿ ಕೃಷಿ ಸಚಿವರು, ಈ ಸಂಘದ ಗೌರವಾಧ್ಯಕ್ಷರಾದ ಶ್ರೀಯುತ ಬಿ.ಜಿ. ತಿಪ್ಪಣ್ಣ ನಾಯಕ್ ಮತ್ತು ಜಿಲ್ಲಾಧ್ಯಕ್ಷರಾದ ಶ್ರೀ ಮುದ್ದುಕೃಷ್ಣರವರು, ಯುವ ಮುಖಂಡರಾದ ಶ್ರೀ ಸುನೀಲ್ ಕುಮಾರ್ ದೇವನಹಳ್ಳಿರವರು, ತಾಲೂಕು ಸಂಘದ ನಾಯಕ ಕಾರ್ಯದರ್ಶಿಗಳಾದ ಶ್ರೀ ಎಂ.ಎಸ್. ಆನಂದರವರು, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ ಲಕ್ಷ್ಮೀದೇವಮ್ಮ ಕೊಂಡಪ್ಪರವರು, ಗ್ರಾಮ ಪಂಚಾಯಿತಿ ಸದಸ್ಯರಾದ ಅಂಬರೀಶ್ ರವರು, ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರಾದ ಚಿಕ್ಕಪ್ಪಯ್ಯರವರು, ಮುಖಂಡರುಗಳಾದ ನರಸಿಂಹಪ್ಪರವರು, ನಾಗಪುರರವರು, ಆಟೋ ರಾಜಪ್ಪರವರು, ಕಲ್ಲೋಡಿ ವೆಂಕಟರಮಣಪ್ಪರವರು, ನಾರಾಯಣ ಸ್ವಾಮಿರವರು, ಇನ್ನೂ ಹಲವಾರು ಮುಖಂಡರುಗಳು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿರುತ್ತಾರೆ.